ದೇಶದ ಜನತೆ ಆನ್ಲೈನ್ ಗೇಮಿಂಗ್ ಗೀಳಿಗೆ ಬಿದ್ದಿದ್ದಾರೆ. ಅದೆಷ್ಟರ ಮಟ್ಟಿಗೆ ಅಂದ್ರೆ ದೇಶದ ಹಳ್ಳಿಯ ಮೂಲೆ ಮೂಲೆಯಲ್ಲೂ ಕೂಡ ಗೇಮ್ಗಳಲ್ಲಿ ತೊಡಗಿರುವವರು ಕಾಣಸಿಗುತ್ತಾರೆ. ಹೀಗೆ ಆಡುವವರಲ್ಲಿ ಅಪ್ರಾಪ್ತರು ಸೇರಿದಂತೆ ಅನೇಕರು ಹಣ ಹೂಡಿ ನಷ್ಟ ಮಾಡಿಕೊಂಡು ಆತ್ಮಹತ್ಯೆಗೆ ಶರಣಾಗುತ್ತಾರೆ. ಇದನ್ನ ನಿಯಂತ್ರಿಸಲು ಕೇಂದ್ರ ಸರ್ಕಾರ ಹೊಸ ಆನ್ಲೈನ್ ಗೇಮಿಂಗ್ ಕಾಯ್ದೆಯನ್ನ ಜಾರಿಗೆ ತಂದಿದೆ. ಭಾರತದ ಹೊಸ ಆನ್ಲೈನ್ ಗೇಮಿಂಗ್ ಕಾಯ್ದೆ ಅಂದ್ರೆ ಆನ್ಲೈನ್ ಗೇಮಿಂಗ್ ಪ್ರಚಾರ ಮತ್ತು ನಿಯಂತ್ರಣ ಕಾಯ್ದೆ 2025 ಆರಂಭ ಆಗಲಿದೆ. ಇದರಡಿ 5 ಮಹತ್ವದ ಬದಲಾವಣೆಗಳನ್ನು ತರಲಾಗಿದೆ. ಆ ಬದಲಾವಣೆಗಳೇನು ಅಂತ ತಿಳಿಯೋಣ ಬನ್ನಿ. 1. ಲೈಸೆನ್ಸ್ ಪಡಿಬೇಕು. Dream11, MPL, ವಿನ್ಸೋ ಸೇರಿದಂತೆ ಹಲವಾರು ಕಂಪನಿಗಳು ಹೊಸ ಲೈಸೆನ್ಸ್ನ ಪಡಿಬೇಕಿದೆ. 2. ಗೇಮ್ಗಳ ವರ್ಗೀಕರಣ. ಗೇಮ್ಗಳನ್ನ 3 ರೀತಿ ವರ್ಗೀಕರಿಸಲಾಗಿದೆ. 1. ಇ ಸ್ಪೋರ್ಟ್ಸ್ ಸಂಪೂರ್ಣ ಕಾನೂನುಬದ್ಧ. 2. ಸ್ಕಿಲ್ ಗೇಮ್ ಲೈಸೆನ್ಸ್ ಪಡಿಬೇಕು. 3. ಬೆಟ್ಟಿಂಗ್ ಗೇಮ್ ಸಂಪೂರ್ಣವಾಗಿ ಬ್ಯಾನ್ ಮಾಡಲಾಗಿದೆ. 3. ವಯಸ್ಸು ಮತ್ತು ಸಮಯದ ಮಿತಿ. 18 ವರ್ಷದ ಕೆಳಗಿನ ಮಕ್ಕಳಿಗೆ ದಿನಕ್ಕೆ 3 ಗಂಟೆ ಮಾತ್ರ ಆಡಲು ಅವಕಾಶವನ್ನ ನೀಡಲಾಗಿದೆ. ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 6ರವರೆಗೆ ಮಕ್ಕಳಿಗೆ ಗೇಮ್ ಆಡುವುದನ್ನ ನಿಷೇಧ ಮಾಡಲಾಗಿದೆ. 18 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಯಾವುದೇ ಮಿತಿ ಇಲ್ಲ. ಇನ್ನು ಮಕ್ಕಳು, ಶಾಲಾ ವಿದ್ಯಾರ್ಥಿಗಳಿಗೆ ಹಣದ ಖರ್ಚಿಗೆ ಕಡಿವಾಣವನ್ನ ಹಾಕಲಾಗಿದೆ. ಅಲ್ಲದೆ ಎಲ್ಲಾ ಹಣದ ಗೇಮ್ಗೆ ಆಧಾರ್ KYC ಕಡ್ಡಾಯ ಆಗಿದೆ. ಮಕ್ಕಳು ಮತ್ತು ಶಾಲಾ ವಿದ್ಯಾರ್ಥಿಗಳಿಗೆ ತಿಂಗಳಿಗೆ 10,000 ರೂಪಾಯಿ ಮಿತಿ ಇದೆ. ಗೇಮ್ಗೆ ಪೋಷಕರ OTP ಬೇಕಾಗಿದೆ. ಇದರಿಂದ ಪೋಷಕರಿಗೆ ನಿಯಂತ್ರಣ ಸಿಗಲಿದೆ. GST ಪ್ಲಸ್ TDS ಡೆಪಾಸಿಟ್ ಮೇಲೆ 28% GST ಮುಂದುವರಿಕೆಯಾಗಲಿದ್ದು 10,000 ರೂಪಾಯಿಗಿಂತ ಜಾಸ್ತಿ ಹಣ ಗೆದ್ದರೆ 30% TDS ಕಟ್ಟಾಗಲಿದೆ. 4. ಜಾಹೀರಾತು ಮಾಡಿದ್ರು ಶಿಕ್ಷೆ. ಸೆಲೆಬ್ರಿಟಿಗಳು ಹಾಗೂ ಇನ್ಫ್ಲೂಯೆನ್ಸರ್ಗಳು ಬೆಟ್ಟಿಂಗ್ ಸೇರಿದಂತೆ ಬ್ಯಾನ್ ಆದ ಗೇಮ್ಗಳ ಜಾಹೀರಾತು ಮಾಡಿದ್ರೆ 50 ಲಕ್ಷ ರೂಪಾಯಿ ದಂಡ ಹಾಗೂ 1 ವರ್ಷ ಬ್ಯಾನ್ ಮಾಡಲಾಗುತ್ತೆ. 5. ಆನ್ಲೈನ್ ಗೇಮ್ಗಳ ನೋಂದಣಿ. ಆನ್ಲೈನ್ ಗೇಮ್ಗಳಿಗೆ ನೋಂದಣಿ ಅಗತ್ಯವಿರುತ್ತೆ. ಅನುಮೋದಿತ ಗೇಮ್ ಪ್ಲಾಟ್ಫಾರ್ಮ್ಗಳಿಗೆ 10 ವರ್ಷಗಳವರೆಗೆ ಮಾನ್ಯವಾಗಿರುವ ಡಿಜಿಟಲ್ ಪ್ರಮಾಣ ಪತ್ರವನ್ನ ನೀಡಲಾಗುತ್ತೆ. ನೋಂದಣಿ ವಿವರಗಳನ್ನ ಸ್ಪಷ್ಟವಾಗಿ ಕಂಪನಿಗಳು ಪ್ರದರ್ಶನ ಮಾಡಬೇಕು. ಪಾವತಿ, ಡೇಟಾ ನಿರ್ವಹಣೆ ಮತ್ತು ಪಾರದರ್ಶಕತೆಯ ನಿಯಮಗಳನ್ನ ಅನುಸರಿಸಬೇಕು. ಬ್ಯಾನ್ ಆದ ಸೈಟ್ ಬಳಸಿ ಗೇಮ್ ಆಡಿದ್ರೆ ಬಳಕೆದಾರರಿಗೆ 10,000 ರೂಪಾಯಿ ದಂಡ ವಿಧಿಸಲಾಗುತ್ತೆ. ಪದೇ ಪದೇ ಇದನ್ನೇ ಮಾಡಿದ್ರೆ ಕೇಸ್ ದಾಖಲಿಸಲಾಗುತ್ತೆ. ಬ್ಯಾನ್ ಆದ ಗೇಮ್ಗೆ ಹಣ ಕಳಿಸಿದ್ರೆ ಬ್ಯಾಂಕ್ ಖಾತೆ ಫ್ರೀಸ್ ಆಗಲಿದೆ. ಏನಾದರೂ ಸಮಸ್ಯೆ ಇದ್ದರೆ ಬಳಕೆದಾರರು ಮೊದಲು ಗೇಮಿಂಗ್ ಕಂಪನಿಯನ್ನ ಸಂಪರ್ಕಿಸಬಹುದು. ಅಲ್ಲೂ ಕೂಡ ಬಗೆಹರಿಯದಿದ್ದರೆ ಅವರು ಪ್ರಾಧಿಕಾರಕ್ಕೆ ಮೇಲ್ಮನವಿಯನ್ನ ಸಲ್ಲಿಸಬಹುದು. ಈ ಸಮಸ್ಯೆಯನ್ನ ಅವರು 30 ದಿನಗಳಲ್ಲಿ ಪರಿಹರಿಸಿಕೊಡ್ತಾರೆ.